ಹಾಯ್ ಹಲೋ ನಮಸ್ತೆ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಈಗ ಯೂನಿಫಾರ್ಮ್ ಸೀಸನ್ನು, ಸ್ಕೂಲೆಲ್ಲ ರೀಓಪನ್ ಆಗಿರೋದ್ರಿಂದ ಯೂನಿಫಾರ್ಮ್ ಸ್ಟಿಚಿಂಗ್ ಎಲ್ಲ ಇರುತ್ತೆ. ಸುಮಾರು ಜನಕ್ಕೆ ಯೂನಿಫಾರ್ಮ್ ಲಂಗ ಸ್ಟಿಚ್ ಮಾಡೋದು ತುಂಬ ಈಸಿ ಇರುತ್ತೆ, ಬಟ್ ಶರ್ಟ್ ಸ್ಟಿಚ್ ಮಾಡ್ಬೇಕಾದ್ರೆ ತುಂಬ ರಿಸ್ಕು, ಕಾಲರ್ ಎಲ್ಲ ಹೆಂಗೆ ಅಟ್ಯಾಚ್ ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊತಾ ಇರ್ತಾರೆ. ಸೊ ಅಂಥವ್ರು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಆಗುತ್ತೆ. ಸೊ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೋ ಮೋಷನ್ ವೀಡಿಯೋನ ಹಾಕ್ತೀನಿ. ನಾನು ವೀಡಿಯೋ ಮಾಡ್ತಾನೆ ಮಾತಾಡೋಕ್ಕೆ ಹೋದರೆ ತುಂಬ ಜಾಸ್ತಿ ಆಗುತ್ತೆ, ತುಂಬ ಲೆಂತಿ ವೀಡಿಯೋ ಆಗುತ್ತೆ. ಸೊ ಕವರ್ ಮಾಡೋಕ್ಕಾಗಲ್ಲ, ಹಾಗಾಗಿ ವೀಡಿಯೋ ಮಾಡಿ ಆಮೇಲೆ ವಾಯ್ಸ್ ಕವರ್ ಕೊಡ್ತಾಯಿದ್ದೀನಿ. ನಾನು ಫಸ್ಟು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ, ಆನಂತರ ಸ್ಲೀವ್ ಫಸ್ಟ್ ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಲೀವ್ ಮೆಜರ್ಮೆಂಟ್ ಫಿಟ್ಟಿಂಗ್ ಓಕೆ ಆದಮೇಲೆ ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡಿಕೊಂಡು ಉಕ್ಸ್ ಮತ್ತು ಕಾಜಾ ಹಾಕಬೇಕಲ್ಲ, ಬಟನ್ಸ್ ಮತ್ತು ಕಾಜಾ ಮಾಡಬೇಕಲ್ವ, ಅದಕ್ಕೆ ಎಷ್ಟು ಬೇಕು ಸ್ಪೇಸ್ನ ನೋಡಿ ಬಿಟ್ಕೊಬೇಕು. ಕಟ್ ಮಾಡಬೇಕಾದ್ರೇ ಅದ್ರ ಪ್ರಕಾರನೇ ಬಿಟ್ಕೊಂಡು ಬ್ಯಾಕ್ ಮತ್ತು ಫ್ರಂಟ್ನ ಎರಡು ಜಾಯಿಂಟ್ ಮಾಡಿಕೊಂಡು ನಿಮ್ಮದು ಕಾಲರ್ ಮೆಜರ್ಮೆಂಟ್ ಏನು ಕೊಟ್ಟಿರ್ತಾರೆ ಅದನ್ನು ನೋಡ್ಕೋಬೇಕು. ಅದ್ರ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಕಾಲರ್ ಬಂದಮೇಲೆ ನೆಕ್ಸ್ಟ್ ನೀವು ಕೆಳಗಡೆ ಬಾಟಮ್ ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡು ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೈಡ್ ಬಾಟಮ್ ಸ್ಟಿಚ್ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟು ಶೋಲ್ಡರ್ನ ಜಾಯಿಂಟ್ ಮಾಡಿದ್ದೀನಿ ನಾನು ಆಲ್ರೆಡಿ. ಶೋಲ್ಡರ್ದು ಇದು ಪಾಯಿಂಟ್ನು ನೋಡ್ಕೋಬೇಕು, ಫಿಟ್ಟಿಂಗ್ ಕರೆಕ್ಟ್ ಬಂದಿದೆ ಅಂತ ಅಂದಮೇಲೆ ಅದನ್ನು ಕಂಪ್ಲೀಟ್ ಆದ ನಂತರ ಸ್ಲೀವ್ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಳಿ. ಸ್ಲೀವ್ ಮೆಜರ್ಮೆಂಟಿಗೂ ಶೋಲ್ಡರ್ ಮೆಜರ್ಮೆಂಟಿಗೂ ಸೇಮ್ ಇರಬೇಕು, ಗ್ಯಾಪ್ ಜಾಸ್ತಿ ಕೊಡಬಾರ್ದು. ಮಿನಿಮಮ್ 1/4 ಇಂಚ್ ಅಷ್ಟೇ ಸ್ಟಿಚ್ ಹೊಡಿಬೇಕು, ನೋಡಿ ಕಟ್ ಮಾಡ್ಕೋಬೇಕು. ಕಟ್ಟಿಂಗೇ ಮೇಯ್ನು, ಕಟ್ಟಿಂಗ್ ವೇರಿಯೇಷನ್ ಆದರೆ ಫಿಟ್ಟಿಂಗ್ ಬರೋದಿಲ್ಲ. ಶರ್ಟಲ್ಲಿ ಸ್ವಲ್ಪ ಲೂಸು ಟೈಟ್ ಬಂದ್ಬಿಡುತ್ತೆ, ಇಲ್ಲ ಸುಕ್ ಬರುತ್ತೆ. ಸೊ ಕಟ್ಟಿಂಗ್ ಮೇಯ್ನು, ಕಟ್ಟಿಂಗ್ ನೋಡ್ಕೊಂಡು ಮಾಡಬೇಕು. ಆಮೇಲೆ ಎರಡೂ ಕಡೆ ಸ್ಲೀವ್ ಜಾಯಿಂಟ್ ಆದ ನಂತರ ಕಾಲರ್ ಫಿಟ್ ಮಾಡಬೇಕಲ್ವಾ. ಸೊ ಕಾಲರ್ ಫಿಟ್ ಮಾಡೋಕ್ಕೆ ಕಾಲರ್ದು ಮೆಜರ್ಮೆಂಟ್ ತೊಗೋಬೇಕು, ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ಇದು ಕಾಲರ್ ಕ್ಯಾನ್ವಾಸ್ ಬರುತ್ತೆ. ನಾರ್ಮಲ್ ಕ್ಯಾನ್ವಾಸಲ್ಲಿ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕ್ಯಾನ್ವಾಸ್ ಇರೋದು ಬೇಗ ಮೆತ್ತಗಾಗುತ್ತೆ, ಒಂದು 2-3 ವಾಶಿಗೆ. ಆಗ ಕಾಲರ್ ಅನ್ನೋದೇನಿದೆ ಅದ್ರ ಒಳಗಡೆ ಬಿಟ್ಕೊಂಡಂಗೆ ಆಗುತ್ತೆ, ಅದು ನೀಟ್ ಇರಲ್ಲ, ಫಿನಿಶಿಂಗ್ ಬರೋದಿಲ್ಲ. ಸೊ ಹಾಗಾಗಿ ರೆಡಿ ಕಾಲರ್ ಬರುತ್ತಲ್ವ, ಜೆಂಟ್ಸ್ ಬಟ್ಟೆಗೆಲ್ಲ ಹಾಕ್ತಾರೆ, ಆ ರೀತಿ ರೆಡಿ ಕಾಲರ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಆ ಕಾಲರ್ನ ಮಗುದು ಏನು ಶರ್ಟ್ ಸ್ಟಿಚ್ ಮಾಡ್ತೀರಾ ಅದ್ರ ಮೆಜರ್ಮೆಂಟಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆ ನಂತರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಐರನ್ ಹಾಕಿದ್ದೀನಿ ನಾನು. ಐರನ್ ಹಾಕ್ಬಿಟ್ಟೇ ಕ್ಯಾನ್ವಾಸ್ ಸ್ಟಿಚ್ ಮಾಡ್ಕೊಳ್ಳೋದು. ನೆಕ್ ಪಾಯಿಂಟ್ ಏನಿದೆ ಅದಕ್ಕೆ ಕರೆಕ್ಟಾಗಿ ಮೆಜರ್ ನೋಡಿಕೊಂಡು ಕೆಳಗಡೆ ಇರುವಂಥ ಚಿಕ್ಕ ಕ್ಯಾನ್ವಾಸ್ ಪಟ್ಟಿದ್ದು ಮಾಡ್ಕೊಂಡು ಆಮೇಲೆ ಕಾಲರ್ ಫೋಲ್ಡಿಂಗ್ ಕ್ಯಾನ್ವಾಸ್ ಬರುತ್ತಲ್ವ ಅದನ್ನು ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಇದು ಒಂದೇ ಸೈಜ್ ಬಂದರೆ ಮೇಲ್ಗಡೆ ಇರೋದು ದೊಡ್ಡದಾಗ್ಬಿಡುತ್ತೆ, ಇದು ಚಿಕ್ಕದಾಗಿ ಬರುತ್ತೆ. ಸೊ ಎರಡೂ ಪೀಸ್ನ ಸಪ್ರೇಟ್ ಮಾಡಿದ ತಕ್ಷಣ ಎರಡೂ ಸೇಮ್ ಮೆಜರ್ಮೆಂಟಿಗೆ ಇಟ್ಟು ಕಟ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಾಸ್ ದೊಡ್ಡದು 14 ನಂಬರ್ ಕ್ಯಾನ್ವಾಸ್ ತೊಗೊಳ್ದಿದ್ದು ನಾನು, ಹಂಗಾಗಿ ಅದನ್ನು ಎಷ್ಟು 12 ನಂಬರಿಗೆ ಬರೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಪಾಪುದು ಕತ್ತು ಚಿಕ್ಕದಿರೋದ್ರಿಂದ. ಸೊ ಆ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಬೇಕಾದ್ರೂ ಅಷ್ಟೇ, ಎಕ್ಸ್ಟ್ರಾ ಉಳಿದ್ರೆ ಅದು ಫಿನಿಶಿಂಗ್ ಅನ್ನೋದೇನಿದೆ ಅದು ಬರೋದಿಲ್ಲ. ಆ ಎರಡೂ ಕಡೆ ಎಂಡ್ ಫಿನಿಶಿಂಗ್ ಕರೆಕ್ಟಾಗಿರಬೇಕು. ಸೊ ನೀವು ಕ್ಯಾನ್ವಾಸ್ನ ಕಾಲರ್ ಮೆಷರ್ ಮಾಡ್ತೀರಲ್ವ, ಅದ್ರ ಮೆಷರ್ಮೆಂಟಿಗೂ ಕ್ಯಾನ್ವಾಸ್ ಮೆಷರ್ಮೆಂಟಿಗೂ ಸೇಮ್ ಇರೋ ರೀತಿ ಕಟ್ ಮಾಡಿಕೊಂಡ್ರೆ ಕ್ಯಾನ್ವಾಸ್ ಜಾಯಿಂಟ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ. ಕಾಲರ್ ಅನ್ನೋದೇನಿದೆ ಅದು ತುಂಬ ಚೆನ್ನಾಗಿ ಬರುತ್ತೆ ಕೂಡ, ಎಂಡಿಂಗು ಕೂಡ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಬರೋದಿಲ್ಲ. ಸೊ ಎರಡೂ ಕಡೆ ರಫ್ ಸ್ಟಿಚ್ ಹೊಡ್ಕೋಬೇಕು. ರಫ್ ಸ್ಟಿಚ್ ಹೊಡಿಲಿಲ್ಲ ಅಂದರೆ ಅದು ಏನಾಗುತ್ತೆ ನಿಮಗೆ ಒಂದು ಕಡೆ ಬಿಟ್ಟಂಗೆ ಆಗುತ್ತೆ. ಸೊ ಎರಡೂ ಕಡೆ ರಫ್ ಸ್ಟಿಚ್ ಹೊಡ್ಕೊಳ್ಳಿ. ಸೊ ಕಾಲರ್ ಜಾಯಿಂಟ್ ಆದ ನಂತರ ನೆಕ್ಸ್ಟು ಬಾಡಿ ಫಿನಿಶಿಂಗು ಅಷ್ಟೇ. ನೀವೇನು ಮೆಜರ್ಮೆಂಟ್ ತೆಗ್ದಿರ್ತೀರ ಅದೇ ಮೆಜರ್ಮೆಂಟಿಗೆ ಬಾಡಿ ಫಿನಿಶಿಂಗ್ ಹೊಡಿಬೇಕು. ಅದನ್ನು ನೋಡ್ಕೊಳ್ಳಿ, ಆದಷ್ಟು ಎಕ್ಸ್ಟ್ರಾ ಪೀಸಸ್ ಬಿಡಿ, ಯಾಕಂದರೆ ಒಂದೊಂದು ಪಾಯಿಂಟ್ ಲೂಸು ಟೈಟ್ ಬರೋದು ಕಾಮನ್ನಾಗಿ ಬಂದುಬಿಡುತ್ತೆ. ಅಂಥ ಟೈಮಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ ಇದ್ದರೆ ಬಿಚ್ಕೊಳ್ಳೋಕೆ ಯೂಸ್ ಆಗುತ್ತೆ. ಯಾವತ್ತೂ ಅಷ್ಟೇ ಶರ್ಟ್ ಲೆಂತ್ನ ಸ್ವಲ್ಪ ಹೆವಿ ಲೆಂತೇ ಇಡಬೇಕು, ಯಾಕಂದರೆ ಇದ್ರೊಳಗೆ ಹಾಕೋದ್ರಿಂದ ಅವರಿಗೆ ಯೂಸ್ ಆಗುತ್ತೆ. ಸೊ ಫೈನಲಿ ಶರ್ಟ್ ರೆಡಿ ಆಯಿತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ.